ಆತ ತೆಲಂಗಾಣ ಮೂಲದ ಅನಾಥ ವ್ಯಕ್ತಿ. ದೇವಸ್ಥಾನಕ್ಕೆಂದು ಕಲಬುರಗಿಗೆ ಬಂದು ಇಲ್ಲಿಯೇ ಅನಾರೋಗ್ಯಕ್ಕೆ ತುತ್ತಾಗಿ ನರಳಾಡುತ್ತಿದ್ದ ವ್ಯಕ್ತಿಗೆ ಕಲಬುರಗಿ ವೃದ್ಧಾಶ್ರಮವೊಂದು ಆಸರೆ ನೀಡಿ ಆಸ್ಪತ್ರೆಯ ಖರ್ಚು ಭರಿಸುತ್ತಿದೆ. ಆದರೆ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಹಣದ ಸಮಸ್ಯೆ ಎದುರಾಗಿದೆ. ಯಾರಾದರೂ ದಾನಿಗಳು ಸಹಾಯ ಹಸ್ತ ಚಾಚಿದ್ರೆ ಬಡ ವೃದ್ಧನ ಆರೋಗ್ಯ ಚೇತರಿಕೆಯಾಗುವುದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರದ ಸುಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನಕ್ಕೆ ಆಗಮಿಸಿದ ಅನಾಥ ವೃದ್ಧನೋರ್ವ ಪಾರ್ಶ್ವವಾಯುಗೆ ಬಲಿಯಾಗಿ ನರಳಾಟ ನಡೆಸುತ್ತಿರುವಾಗ ಸ್ಥಳೀಯರು ಆತನನ್ನು ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದರು. ಬಳಿಕ ವೈದ್ಯರ ಚಿಕಿತ್ಸೆ ನೀಡಿ ತಕ್ಕ ಮಟ್ಟಿಗೆ ಗುಣಮುಖನಾದ ಆತನನ್ನು ವೈದ್ಯರು ಕಲಬುರಗಿ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ವೃದ್ಧಾಶ್ರಮಕ್ಕೆ ದಾಖಲಿಸಿದರು. ಅದೇ ಒಂದು ತೋಟ ಅವತ್ತಿನ ದಿನ ರೀ ಊಟನೇ ಮಾಡ್ಲಿಲ್ರಿ. ಅದಕ್ಕೆ ನಂದ ನೀ ಏನು ಹಚ್ಕೋಬೇಡಪ್ಪ ಅಂದ್ ಮತ್ತೆ ನೀನು ವೀಲ್ ಚೇರ್ ತೊಗೊಂಬಂದಿರಿ. ಕಳೆದ 8 ದಿನಗಳಿಂದ ವೃದ್ಧಾಶ್ರಮದಲ್ಲಿರುವ ವೃದ್ಧ ಗಂಗಾಧರನ ಆರೈಕೆ ಮಾಡುತ್ತಿರುವ ಗಂಗಮ್ಮ ರೇವಣಸಿದ್ದ ಹಾಗೂ ಸಮಾಜ ಸೇವಕ ಸಾಗರ್ ರಾಠೋಡ್ ಅವರು ಗಂಗಾಧರ್ ಅವರು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದಾರೆ. ನಾವು ನಮ್ಮಿಂದ ಆದ ಸಹಾಯ ಮಾಡುತ್ತಿದ್ದೇವೆ. ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡಿದರೆ ಗುಣಮುಖರಾಗುವರೆಂಬ ಭರವಸೆ ನೀಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಹಣದ ವ್ಯವಸ್ಥೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ದಾನಿಗಳು ಮುಂದೆ ಬಂದು ತಮ್ಮ ಕೈಲಾದಷ್ಟು ಸಹಕಾರ ಮಾಡಿದ್ರೆ ಗಂಗಾಧರ್ ಅವರು ಎದ್ದು ತಮ್ಮಷ್ಟಕ್ಕೆ ತಾವು ಓಡಾಡುವಷ್ಟಾದರೂ ಗುಣಮುಖರಾಗುವುದು ಎಂದು ಮನವಿ ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಬಂದು ಅಡ್ಮಿಟ್ ಆಗಿರತ್ತೆ. ಜೆನ್ಸ್ ಹಾಸ್ಪಿಟಲ್ ನಿಂತ ನಂಬಲ್ಲಿ ತಂದ್ಬಿಟ್ಟಾರೆ. ಅದಕ್ಕೆ ಅವ್ರಿಗೆ ಒಂದು ಸೈಡ್ ಒಂದು ಕೈನೂ ಒಂದು ಕಾಲ ಹೇಳಲ್ರಿ. ಅವರಿಗೆ ಈಗ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ಕಳಿಸ್ಯಾರಿ. ನಾನು ಕೆಲವೊಂದು ಡಾಕ್ಟರ್ಗಳಿಗೆ ಕರ್ಸಿದಾರಿ. ಅವ್ರಿಗೆ ಲೆಕ್ಕವಾಗ್ಯಾದ್ರಿ ಅಲ್ಲೇ ತೋರಿಸ್ಬೇಕು ಅಂತ ಅಲ್ಲತ್ತಾರ್ರಿ. ಅದೊಂದು ಅಡ್ರೆಸ್ಸು ತೆಗ್ದೀನಿ. ಯಾಕಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡೋಂಥ ತಾಕತ್ ನಂಬಲ್ಲ ಕರ್ನೇ ರೀ. ಬಟ್ ಅವರಿಗೆ ಅಷ್ಟೊಂದು ಅಮೌಂಟ್ ಹಾಕಿ ಅವರಿಗೆ ಇದು ಮಾಡೋದು ಆಗಲ್ರಿ ನನ್ನ ಕೈಲಿ. ಅದಕ್ಕೆ ಸ್ವಲ್ಪ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರಂದ್ರೆ ಅವ್ರವ್ರು ಎದ್ದು ಒಡ್ಯಾಡಿ ಅವ್ರವ್ರು ಮಾಡ್ಕೊಂಡ್ರಂದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. 19 ಜನ ಎಲ್ಲರೂ ಅವರು ಯಾರೋ ಪೊಲೀಸ್ರೇ ತಂದ್ಬಿಟ್ಟಾರಿ, ಡಾಕ್ಟ್ರೇ ತಂದ್ಬಿಟ್ಟಾರ, ಯಾರೋ ಬೇಕಾದವ್ರು ತಂದ್ಬಿಟ್ಟಾರಿ. ಬಟ್ ಯಾರು ಇಲ್ದವ್ರು ಯಾರು ಈಗ 4 ವರ್ಷ ಆಯ್ತು ಸರ್. ಅವ್ರಿಗೆ ಆರಾಮಿಲ್ಲ, ಯಾರು ಇಲ್ರಿ ಅಂತಂದ್ರಿ. ಅಂತಂದ್ಬಳಕ್ ಕರ್ಕೊಂಡ್ ಬರ್ರಿ ಅಂತಂದ್ರಿ. ನಾ ಸ್ವಲ್ಪ ನಮ್ಮ ಸಂಬಂಧಿಕರದಾಗ ಜರ ತೀರ್ಕೊಂಡಿರಿ, ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಮಗಳು ಇದ್ದಳು, ಅಡ್ಮಿಷನ್ ಮಾಡ್ಕೊಂಡ್ರಿ. ಮತ್ತೆ ಅಲ್ಲಿ ಸಹಿ ಸೀಲ್ ಮಾಡ್ಕೊಡೋದಿತ್ರಿ, ಅಲ್ಲಿ ಸಹಿ ಮಾಡ್ಕೇಶಿಂದ ಕೊಟ್ಟು ಬಂದ್ರಿ. ಆಂಬುಲೆನ್ಸ್ ನಿಂದಿರ್ಸ್ಕೇಶಿಂದ ಅದ್ರ ಸಲಿಂದಾಗಿ ಕೆಲವೊಂದು ಈಗ 3-4 ದಿವಸ ಆಯ್ತು ಡಾಕ್ಟರ್ಗಳಿಗೆ ಕರೆಸಿ ತೋರಿಸ್ಲತ್ತೀವ್ರಿ. ಉರಿ ಚಳಿ ಬಂದ್ರೆ ಆರಾಮ್ ಮಾಡ್ಬೋದಮ್ಮ, ಇದು ಹಿಂಗ ಆಗ್ಯದ ಲಕ್ಕವಾಗ್ಯದ ಅಂತಂದ್ರಿ. ಮತ್ತೆ ನೀವು ಮನ್ ವೀಲ್ ಚೇರ್ ಅವು ಇವು ತರ್ಸ್ಕೊಂಡ್ರಿ. ಅದು ಸ್ವಲ್ಪ ಅವ್ರು ಮಜಬೂರಿ ಮಾಡ್ಕೊಳತ್ತಾರ್ರಿ ಊಟ ಮಾಡ್ಲಕ್ಕ. ಅದು ನಾವು ಯಾಕೆ ನಿಮಗೆ ವಜ್ಜಿ ಆಗ್ಬೇಕವ ಅಂತೇಳಿ ಒಂದೇ ಊಟ ಉಳ್ಳತ್ತಾರ್ರಿ. ಅದ್ರ ಸಲಿಂದ ಸ್ವಲ್ಪ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಂತಂದ್ರ ಸ್ವಲ್ಪ ಅವ್ರವ್ರು ಊಟ ಮಾಡ್ಲತ್ತಾರ ಅಂತಂದ್ರೆ ನನಗೆ ಸ್ವಲ್ಪ ನೆಮ್ಮದಿ ಇರ್ತದ. ಹಾ ರೀ ಸರ್, ಹಾಸ್ಪಿಟಲ್ ರೀ ಅದು. ಅಲ್ಲಿಂದು ಅವು ಏನೋ ಇನ್ಸೇನ್ ಅವು ಬರ್ತಾವಂತ್ರಿ. ಹಾ, ಅದು ಇನ್ಸೇನ್ ಅದು ಬರ್ತಾವಂತ್ರಿ. ಅದು ಅಡ್ರೆಸ್ ತೆಕೊಂಡಿವ್ರಿ ಮೊನ್ನೆ ದಿವಸ. ಅದಕ್ಕೆ ಕರ್ಕೊಂಡ್ ಬಾ ಅಂತಂದ್ರಿ. ಫೋನ್ ಪೇ ಮಾಡಲಕ್ರಿ, ಇಲ್ಲ ಅಕೌಂಟಿಗೆ ಹಾಕಲ್ಯಾಕ್ರಿ. ಡೈರೆಕ್ಟ್ ಟ್ರಸ್ಟ್ ಅಕೌಂಟ್ ಅದ ರೀ, ಅಕೌಂಟಿಗೆ ಹಾಕಲ್ಯಾಕ್ರಿ. ಇಲ್ಲಿ ಕರ್ಕೊಂಡ್ ಬರ್ರಿ ಅಂತ ಹೇಳ್ಯಾರ. ಕರ್ಕೊಂಡ್ ಬರ್ರಿ, ಅದು ಎಷ್ಟು ದಿನ ಆಗ್ಯದ ಅಂತ ನೋಡಿ ಹೇಳ್ತೀವಿ ಅಂತಂದಾರ. ಜಾಸ್ತಿ ದಿನ ಆಗಿತ್ತಂದ್ರ ಭಾಳ ಟೈಮ್ ತಗೋತದಂತ್ರಿ. ಅಷ್ಟೇ ಕಡಿಮೆ ಆಗಿತ್ತಂದ್ರ ಇವ್ರಿಗೆ 6 ತಿಂಗಳ ಮೇಲೆ ಆಯ್ತಂತ್ರಿ ಲಕ್ಕವಾಗಿ. ಅದಕ್ಕೆ ಎಷ್ಟಾತು ಅಂತ ಗೊತ್ತಿಲ್ರಿ. ಅಲ್ಲಿ ಕರ್ಕೊಂಡ್ ಬರ್ರಿ, ಬಂದ್ ಬೆಳಕ್ ಹೇಳ್ತೀನಿ ಅಂದಾರ್ರಿ. ಒಟ್ಟಿನಲ್ಲಿ ಗುರುತು ಪತ್ತೆ ಇಲ್ಲದೆ ಅನಾಥ ವೃದ್ಧನ ಆರೈಕೆಯಲ್ಲಿ ತೊಡಗಿಕೊಂಡಿರುವ ಗಂಗಮ್ಮ ಹಾಗೂ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಮದ ಸೇವೆ ನಿಜಕ್ಕೂ ಶ್ಲಾಘನೀಯ. ವೃದ್ಧ ಗಂಗಾಧರನ ಚಿಕಿತ್ಸೆಗೆ ದಾನಿಗಳು ಹಣ ಸಹಾಯ ಮಾಡಿದರೆ ಆತ ಗುಣಮುಖರಾಗಲು ಸಾಧ್ಯವಾಗುತ್ತದೆ. ಹೀಗಾಗಿ ಸಹಾಯ ಮಾಡಲು ಇಚ್ಛಿಸುವವರು ಆಶ್ರಮದ ದೂರವಾಣಿ ಸಂಖ್ಯೆ 6363716105 ಸಂಖ್ಯೆಗೆ ಕರೆ ಮಾಡುವಂತೆ ಮನವಿ ಮಾಡಿದ್ದಾರೆ.